ರಾಜ್ಯ ಸರ್ಕಾರ ಕೂಡಲೇ ಉದ್ಧಾರ ಮಾಡಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಉದ್ಯೋಗ ನೀಡದೆ ವಂಚಿಸುತ್ತಿದೆ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯುವಕರಿಗೆ ಉದ್ಯೋಗ ನೀಡದೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. 21ರಲ್ಲಿ SI PSI ಕನ್ಫರ್ಮ್ ಆಗಿದ್ದು, 2022ರಲ್ಲಿ PC ಕನ್ಫರ್ಮ್ ಆಗಿದ್ದು. 4 ವರ್ಷ ಯಾವುದು ರಿಕಮೆಂಡ್ ಆಗಿಲ್ಲ ಸರ್. ಅದಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ. ಬೇಗ ಒಳ ಮೀಸಲಾತಿ ಮುಗಿಸಿ ಆದಷ್ಟು ಬೇಗ ಜಾಬ್ ಕನ್ಫರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ SC ST ದವರಿಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಸರ್. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಹಳ ಏಜ್ ಕಡಿಮೆ ಇದೆ. ಬೇರೆ ರಾಜ್ಯಗಳಿಗೆ 33, 35 ಎಲ್ಲ ಇದೆ ಸರ್. ನಮ್ಮ ರಾಜ್ಯದಲ್ಲಿ 26 ಜನರಲ್ಗೆ, 27 SC ST ದವರಿಗೆ, ಅದನ್ನ 33 ಮಾಡಬೇಕು. OBC ದವರಿಗೆ 30 ಮಾಡಬೇಕು. ಒಳ ಮೀಸಲಾತಿ ನೆಪ ಮುಂದೆ ಉಡಿತಿದ್ದಾರೆ. ಅದನ್ನು ಬೇಗಷ್ಟು ಮುಗಿಸಿ ವಿದ್ಯಾರ್ಥಿಗಳು ಬಹಳ ಬರ್ತದೆ. ಧಾರವಾಡದಲ್ಲಿ ಕೆಲವೊಂದು ಸೆಂಟರ್ಗಳಲ್ಲಿ 7-8 ಸಾವಿರ ರೂಪಾಯಿ, ಧಾರವಾಡಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬಾಡಿಗೆ ರೂಮ್ ಇಟ್ಕೊಂಡು ತುಂಬಾ ಇದು ಮಾಡ್ತಾ ಇದ್ದಾರೆ. 7 ಸಾವಿರ ರೂಪಾಯಿ ಬೇಕಾಗುತ್ತೆ. ಕೂಲಿ ಕಾರ್ಮಿಕ ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಬೇಗ ನ್ಯಾಯ ಕೊಡಿಸಬೇಕಂತ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್. ಸಂತೋಷ್ ರಾಮಾನಿ ವಿದ್ಯಾರ್ಥಿ. ಮಾತಾಡಕ್ಕೆ ನೆಕ್ಸ್ಟ್ ಹಂಗೆ ಬೇರೆ ಸರ್, ನಾವ್ ಇವತ್ತು ಇಲ್ಲಿ ಬಂದಿರೋದಂತಂದ್ರ ಒಳ ಮೀಸಲಾತಿ ಹೆಸರೊಳಗ ನಮ್ಗ ಅನ್ಯಾಯ ಮಾಡಾಕತ್ತೈತ್ರಿ ಸರ್ಕಾರ. ಯಾಕಂದ್ರ ಉದ್ಯೋಗ ಕಾಲ್ಫಾರ್ಮ್ನು ಆಗಿಲ್ಲ. ನಾವ್ 4-5 ವರ್ಷದಿಂದ ಇಲ್ಲೇ ಓದ್ಕೊಂತನ ಕುಂಡ್ರೋದಾಗೈತಿ. ಬಟ್ ನಮ್ದು ಜೀವನ ಏನ್ ಅನ್ನೋದನ್ನ ನಮಗ್ ಗೊತ್ತಾವತ್ರಿ. ನಮ್ ಉದ್ದೇಶ ಏನ್ ಅನ್ನೋದನ್ನ ಮರ್ತ ಹೋಗೈತಿ. ಆ ಪರಿಸ್ಥಿತಿ ನಮಗೀಗ ಆಗೈತಿ. ಯಾಕಂದ್ರ 2 ವರ್ಷ 3 ವರ್ಷ ಇಲ್ಲೇ ಬಂದ ಮನಿ ಮಠ ಎಲ್ಲಾ ಮಕ್ಕಳನ್ನೆಲ್ಲ ಬಿಟ್ಟ ನಾವ್ ಇಲ್ಲಿ ಬಂದ್ ಕುಂತೇವೆ ಅಂತ ಹೇಳಿದ್ರೆ ಸರ್ಕಾರ ಏನೋ ಒಂದ್ ನಮಗ ಸಹಾಯ ಮಾಡ್ಬೇಕಾಗಿತ್ತು. ಬಟ್ ಇನ್ನೂವರೆಗೂ ಮಾಡ್ತಾ ಇಲ್ಲ. ಒಳ ಮೀಸಲಾತಿ 1 ತಿಂಗಳಾಗ್ತೈತಿ, 2 ತಿಂಗಳಾಗ್ತೈತಿ ಅಂತ ಹಂಗ ಹೇಳ್ಕೊಂತನ ಹೋದ್ರತಿ 1 ವರ್ಷ ಆಗ್ತಾ ಬಂತ್ರಿ. ಬಟ್ ಇನ್ನೂವರೆಗೂ ಯಾವ್ದೇ ರೀತಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಈಗಿಲ್ಲೇ DC ಆಫೀಸಿಗೆ ಬಂದೇವ್ರಿ. ಅವ್ರ ಏನ್ ಹೇಳ್ತಾರಂತ ನೋಡ್ಬೇಕಾಗೈತ್ರಿ. ಬಟ್ ಇನ್ನ ಅವ್ರು ಬಂದಿಲ್ಲ, ಇಲ್ಲ ಅಂತ ಹೇಳಾಕತ್ತಾರಿ. ಯಾವಾಗ ಬರ್ತಾರಲ್ಲ ಅವಾಗ ನಾವ್ ಅವ್ರ ಜೋಡೆ ಮಾತಾಡಿ ನಮ್ಗ್ ನ್ಯಾಯ ತೋರಿಸ್ಕೊಂಡ್ ಹೋಗ್ತೇವ್ರಿ. ನಾವ್ ಏನಿಲ್ರಿ, ಕಾಂಪಿಟೇಟಿವ್ ಸಂಬಂಧನ ಓದ್ಕೊಂತನ ಕುಂತೇವ್ರಿ. ನನ್ನ ಹೆಸರು ರಾಜೇಶ್ವರಿ ಅಂತಾರಿ. ವರ್ಷದಿಂದ ಕನ್ಫರ್ಮ್ ಆಗಿಲ್ಲ. ಅವ್ರು ನೋಡಿದ್ರೆ ಒಳ ಮೀಸಲಾತಿ ಅಂತ ಆಡ್ ತಗೊಂಡ್ಬರತ್ತಾರ. ಇವಾಗ ನೋಡ್ರೆ 2 ತಿಂಗಳು 1 ತಿಂಗಳು ಅನ್ಕೊಂತ ಹೋಗತ್ತಾರ. ಯಾವಾಗ ಮಾಡ್ತಾರ ಅನ್ನೋದ ಗುರ್ತಾಗತ್ತಿಲ್ಲ. ಓದು ಮನ್ಸಂತೂ ಇವಾಗ ಮಾಡ್ತಾರ ಅಂತ ಓದಾಕತ್ರ. ಮತ್ ಅವ್ರು ಹೇಳ್ತಾರೆ 2 ತಿಂಗಳು 3 ತಿಂಗಳು ಅಂತ ಮುಂದೆ ಹಾಕೊಂತ ಹೋಗತ್ತಾರ. ಓದವ್ರ ಮನಸ್ಥಿತಿ ಹೆಂಗ ಆಗ್ತೈತಿ, ಮತ್ ಓದಾರ ಜವಾಬ್ದಾರಿನೂ ರಗಡ್ ಇರ್ತಾವ. ಅವ್ರು ಇದನ್ನ ನೋಡ್ಕೊಂತ ನಿಂತಂದ್ರ ಅವ್ರ ಫ್ಯಾಮಿಲಿ ವೇಟ್ ಮಾಡತ್ತ ಎಷ್ಟ್ ದಿನ ಅಂತ ಅವ್ರ ಮನ್ಯಾಗ ಏನ್ ಹೇಳ್ಕೋಬೇಕ. ಆಲ್ಮೋಸ್ಟ್ ಬಡವ್ರ ಮಕ್ಕಳ ಈ ಫೀಲ್ಡಿಗೆ ಬರ್ತಾರ ಸರ್. ಆ ಬಡವ್ರ ಮಕ್ಕಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನಮ್ ಸರ್ಕಾರ. ಇದ್ ಯಾವಾಗ ತಿಳ್ಕೊಂಡ್ ಯಾವಾಗ ಏನ್ ಮಾಡಿದನು ಒಳ ಮೀಸಲಾತಿ ಒಂದ್ ತಗೊಂಡ್ಬರತ್ತಾರ ಸರ್. ಅದು ಆಗ್ಲಿ ಸರ್, ಇದು ಆಗ್ಲಿ. 4-5 ವರ್ಷದಿಂದ ಓದಾತಾರ ಹುಡುಗರ. ಎಷ್ಟ್ ದಿನ ಅಂತ ಹೊರಗ್ ಬೀಳ್ಬೇಕು ಸರ್ ಅವ್ರ. ಇನ್ನ ಅವ್ರಿಗೂ ರಗಡ್ ಜವಾಬ್ದಾರಿ ಇರ್ತಾವ ಸರ್. ಸರ್ಕಾರಕ್ಕಂತ ಧಿಕ್ಕಾರ ಅಂತೇನಿಲ್ಲ ಸರ್. ಎಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಸರ್ ಸರ್ಕಾರ ಅಷ್ಟೇ. ಹಾ ಸರ್, ಯಾವ್ದ್ ಕರೆದ್ರೂ ಯಾವ್ದಾಗ್ತದೆ ಸರ್ ಅದಕ್ಕ ಓದತ್ತೆ ಸರ್. ನಾವ್ ಒಂದ ಅಂದ್ಕೊಂಡ್ರೆ ಅವ್ರು ಕರೆಯೋದ ಅಪರೂಪ ಆಗೈತೆ ಸರ್. ಇದಕ್ಕ ಅನ್ಕೊಂತ ನಾವ್ ಇಲ್ಲ ಕುಂದ್ರದಾಗ್ತದೆ ಸರ್. ಯಾವ್ದ್ ಕರೀತಾರ ಅದಕ್ ಬರ್ಬೇಕಂತ ನಿಂತೇವೆ ಸರ್ ನಾವು. ಹಾ ಸರ್, ಈಗ 4-5 ವರ್ಷ ಆಯ್ತು ಸರ್. ಅದು ಒಂದ್ ಮಾಡ್ತಾರ ಸರ್. 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೂ ಮಾಡ್ತಾರು. ಕ್ವಶನ್ ಪೇಪರ್ ಲೀಕ್ ಆಯ್ತಂದ್ರೆ ಅದನ್ನ ಮಾತ್ರ ಎಕ್ಸಾಮ್ ಅಂತ ಅದನ್ನು ಹೋಯ್ತಾರ ಸರ್. ಹಿಂಗ್ ಮಾಡ್ಕೊಂತ ಹೋದ್ರ ಪರಿಸ್ಥಿತಿ ಏನಾಗ್ಬಾರ್ದು ಸರ್. ವಯಸ್ಸಾಗೈತೆ ಸರ್. ಈಗ ಎಲ್ಲಾ ಹುಡುಗರು 4-5 ವರ್ಷದಿಂದ ಓದಾತಾರ. ಅವ್ರದ್ದು ವಯಸ್ಸು ಮೀರ್ ಹೋಗೈತೆ ಸರ್. ಅವ್ರು ಏನ್ ಮಾಡ್ಬೇಕು ಸರ್ ಇವಾಗ? ಎಕ್ಸಾಮ್ ಆದ್ರೂ ಆತರದ ಆರ್ಡರ್ ಕಾಪಿ ಕೊಡಂಗಿಲ್ಲ. ಲಿಸ್ಟ್ ಅಂತ ಬಿಡೋದೇನ. ಈಗ ಏಜ್ನು ಜಾಸ್ತಿ ಮಾಡ್ಬೇಕು. ಬೇರೆ ಸ್ಟೇಟ್ ಕಡೆ ನೋಡಿದ್ರೆ ಏಜ್ 33, 34, 5ವರೆಗೂ ಐತಿ ಸರ್. ಇವ್ರು ನೋಡಿದ್ರೆ 27, 28 ಅಂತ ನಿಂತಾರ ಸರ್. ಓದಿದ್ ಕುಂತು ಹುಡುಗರು ಏನ್ ಮಾಡ್ಬೇಕು ಸರ್? ವಯಸ್ಸಾದ್ರೂ ಜಾಸ್ತಿ ಮಾಡ್ಬೇಕು, ಮತ್ ಕ್ವಾಲಿಫೈ ಮಾಡ್ಬೇಕು ಸರ್. ಅಲ್ಲಿವರೆಗೂ ಇದ್ ನಿಲ್ಲಂಗಿಲ್ಲ ಸರ್. ಇವತ್ ಶಾಂತಾಗಿ ಹೋಗ್ಬೋದು ಸರ್. ಮತ್ ಪದೇ ಮತ್ ಆಗೋದೇ ಸರ್ ಇವ್ರು ಕ್ವಾಲಿಫೈ ಆಗೋವರೆಗೂ ಸರ್. ವಯಸ್ಸನ್ನು ಜಾಸ್ತಿ ಮಾಡ್ಬೇಕು ಸರ್. ಯಾಕಂದ್ರೆ ಈಗ ವಯಸ್ಸನ್ನು ಜಾಸ್ತಿ ಆದವ್ರು ಕುಂತ ಓದಾತಾರ ಸರ್. ಅವ್ರದ್ದೇನ್ ಹೇಳ್ಬೇಕು ಸರ್?
ಹಾ ಬರೀ ಅತಿ ಶೀಘ್ರ ಅಂತಾರೆ ಸರ್. 4-5 ವರ್ಷದಿಂದ ಶೀಘ್ರನ ಕೇಳ್ಕೊಂತ ಬರತ್ತೆ ಸರ್. ನಾವ್ ಇವ್ರು ಮಾಡೋದ್ ಯಾವಾಗ ಸರ್? ಗೌರ್ಮೆಂಟ್ ಒಳಗೆ ಶೀಘ್ರ ಅಂತಂದ್ರೆ ಸರ್ ಈಗಾಗಲೇ ಹೋದ್ ಬಾರಿ ಕೂಡ ಸರ್ ನಮ್ಗೆ ನಾವು ಸಮುದಾಯದ ಮೂಲಕ ಮದುವೆ ಮಾಡಿ ಸರ್ ಹೋದ್ ಬಾರಿ ಕೂಡ ಸರ್ ಬಗ್ಗೆ ಮಾತಾಡಿದ್ವಿ ಮದುವೆ ಕೊಡ್ಬೇಕಂತ ಮಾಡಿದ್ರಿ ಸರ್. ನಾವು ಕೂಡ ತಮ್ದೊಂದು ಅಪೀಲ್ ಹಾಕಿ ನಾನು ಸರ್ಕಾರ ಕಳ್ಸಿದೀನಿ ಅಂತ ಸರ್ ಅದನ್ನಾದ್ರೂ ಕೂಡ ಹೇಳಿದ್ವಿ. ಅದು ಕೂಡ ಸರ್ಕಾರ ಸರ್ಕಾರ ಮಟ್ಟದಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ. ಏನ್ ಬೇಡಿಕೆ ಇದ್ರೆ ಕಳ್ಸಿದ್ದೀವಿ. ಓಕೆ ಸರ್. ಇಲ್ಲಿ ನೋಡ್ರಿ ಸರ್ 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 ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಯುವಕರಿಗೆ ಉದ್ಯೋಗ ನೀಡಲು ಚಿಂತಿಸಿರುವ ರಾಜ್ಯ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಯುವಕರಿಗೆ ಉದ್ಯೋಗ ನೀಡಲು ಚಿಂತಿಸಿರುವ ರಾಜ್ಯ ಸರ್ಕಾರಕ್ಕೆ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯುವಕರಿಗೆ ಉದ್ಯೋಗ ನೀಡಲು ಮೋಸ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಆಡಳಿತ ಸರ್ಕಾರಕ್ಕೆ ಬೇಕು.